ಸುರಿದ ಮಳೆಗೆ ಒಡೆದು ಹೋದ ರಾಜಕಾಲುವೆಗಳು, ರೈತರ ತೋಟಗಳಿಗೆ ನುಗ್ಗಿದ ನೀರು, ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶ. ರಾಜ್ಯದಲ್ಲಿ ಮೈತ್ರಿ ಗೆಲುವು, ದೇಶದಲ್ಲಿಯೇ ದಿಕ್ಸೂಚಿಯಾಗಲಿದೆ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ವಿಶ್ವಾಸ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ, ಶಾಂತಿಯುತ ಮತದಾನ, ಉತ್ಸಾಹದಿಂದ ಮತ ಚಲಾಯಿಸಿದ ಮತದಾರರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ, ಬಿರುಸಿನ ಮತದಾನ, ಡಿಟಿ ಶ್ರೀನಿವಾಸ್ ಗೆಲುವು ಖಚಿತ, ಭವಿಷ್ಯ ನುಡಿದ ಎನ್ಎಚ್ ಶಿವಶಂಕರ್ ರೆಡ್ಡಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಮಾನ್ಸೂನ್ ಮಳೆ ಆರಂಭವಾಗಿದ್ದು, ಆರಂಭದಲ್ಲೇ ಮಳೆ ರೈತರಿಗೆ ತಲೆನೋವಾಗಿದ್ದು, ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ರಾಜಕಾಲುವೆಗಳು ಒಡೆದು ರೈತರ ತೋಟಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದಷ್ಟು ಬೆಳೆ ಹಾನಿ ಮಾಡಿದೆ. ಈ ಕುರಿತು ಒಂದು ವರದಿ. ಹೌದು, ರಾಜ್ಯದಲ್ಲಿ ಈಗಾಗಲೇ ಮಾನ್ಸೂನ್ ಮಳೆ ಆರಂಭವಾಗಿದ್ದು, ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಭಾನುವಾರ ಸುರಿದ ಧಾರಾಕಾರ ಮಳೆಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನ್ಪೇಟೆ ಬಳಿ ಇರುವ ಅರಣ್ಯ ಇಲಾಖೆಯ ಸಸ್ಯ ಕ್ಷೇತ್ರಕ್ಕೆ ನಂದಿ ಬೆಟ್ಟದ ಮೇಲೆ ಬಿದ್ದ ಮಳೆ ನೀರು ಹರಿದು ಬಂದು ರಾಜಕಾಲುವೆಯಲ್ಲಿ ಸರಾಗವಾಗಿ ಹೋಗಬೇಕಾಗಿದ್ದ ನೀರು ರೈತನೋರ್ವ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡ ಪರಿಣಾಮ ಮಳೆ ನೀರು ಸಸ್ಯ ಕ್ಷೇತ್ರಕ್ಕೆ ನುಗ್ಗಿ 3,000ಕ್ಕೂ ಹೆಚ್ಚು ಗಿಡಗಳು ಮಳೆ ನೀರಿಗೆ ಹಾನಿಯಾಗಿದ್ದು, ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ನಮಗೆ ಇಲ್ಲಿ ನೀರೆಲ್ಲ ಬಂದು ಒಂದು 3,000 ಗಿಡ ಹೋಗ್ಬಿಟ್ಟಿದೆ. ಆ ನೀರು ಬರೋ ಕಾರಣ ಏನಂದರೆ ಮಂಜು ಅಂತ ಒಬ್ಬರು ಇದ್ದಾರೆ ಅಲ್ಲಿ ತೋಟವರು. ಅವರ ರಾಜಕಾಲ ಮುಚ್ಚಿಬಿಟ್ಟು ಯಾರು ಮಾತ್ರ ಕೇಳೋದಿಲ್ಲ. ಅವನು ಬರೋದು ಗಲಾಟೆ ಮಾಡೋದು, ಯಾರನ್ನ ತೆಗೆಯೋಕೆ ಹೋಗ್ಬಿಟ್ರೆ ಈಗ ಅವ್ರನ್ನಿಂದ ನಮ್ಮ ಗಿಡಗಳು ಒಂದು 3,000 ಗಿಡ ಹೋಗ್ಬಿಟ್ಟಿದೆ. ಆ ರಾಜಕಾಲ ತೆಗೆದುಬಿಟ್ರೆ ನಮಗೆ ನೀರು ಬರೋದಿಲ್ಲ. ಆ ರಾಜಕಾಲ ಯಾವಾಗ ಮುಚ್ಚಿಬಿಡ್ತಾರೋ ಆವಾಗ ನಮ್ಮ ನೀರೆಲ್ಲ ನುಗ್ಗಿಬಿಟ್ಟು ಗಿಡಗಳೆಲ್ಲ ಹಾಳು ಮಾಡ್ತಾರೆ. ಈಗ ರಾತ್ರಿ ಯಾವ ರೀತಿ ಮಳೆ ಬಂತು? ಯಾವ ರೀತಿ ಭಾರಿ ಮಳೆ ಬಂತು, ವಿಪರೀತ ಕೊಚ್ಕೊಂಡು ಹೋಯಿತು. ಗಾಡಿಗೆಲ್ಲ ಸುಮಾರು ಅಂದರೆ 1,000 ಗಾಡಿಗಳು ಆ ಕಡೆ ನಿಲ್ಲಿಸ್ಬಿಟ್ಟಿದ್ರು ನೀರು ಬರ್ತಾಯಿದ್ರೆ. ಬರೋ ಕಾರಣ ಏನಂದರೆ ರಾಜಕಾಲುವೆ ಕಾರಣ ಮುಚ್ಚಿಬಿಟ್ಟಿದ್ದಾರೆ. ಈಗ ಯಾವ್ಯಾವ ಗಿಡಗಳೆಲ್ಲ ಹಾನಿಯಾಗಿದೆ? ಸುಮಾರು ನಮ್ಮ ಹತ್ರ ಆಲ, ದೋಣಿ, ಬೀಟೆ, ಒನ್ನೆ, ಜಮುನೇರಳೆ, ಹೊಂಗೆ, ಬೇವು ಇಂಥ ಗಿಡಗಳೆಲ್ಲ ಹೋಗಿದ್ಯಾ? ಎಷ್ಟು ನಷ್ಟ? 3,000 ಗಿಡ ಹೋಗ್ಬಿಟ್ಟಿದೆ. ಎಷ್ಟು ನಷ್ಟ ಆಗಿದೆ ಸರ್? ಒಂದು 3,000 ಗಿಡ ಹೋಗ್ಬಿಟ್ಟಿದೆ. ನಷ್ಟ ಅಂದರೆ ಹತ್ರ ಈಗ ಒಂದು 2 ಲಕ್ಷ ರೂಪಾಯಿ ಗಿಡಗಳು ಹೋಗ್ಬಿಟ್ಟಿವೆ. ಇನ್ನು ಅದೇ ರೀತಿ ಭಾನುವಾರ ಸುರಿದ ಧಾರಾಕಾರ ಮಳೆಯಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ಅಕ್ಲತಿಮ್ಮನಹಳ್ಳಿ ಗ್ರಾಮದ ಬಳಿ ಇರುವ ದೊಡ್ಡದಾದ ರಾಜಕಾಲುವೆ ಇದ್ದು, ಇದು ಇಶಾ ಫೌಂಡೇಶನ್ ಬಳಿ ಇರುವ ಬೆಟ್ಟ ಗುಡ್ಡಗಳಿಂದ ಮಳೆ ನೀರು ಹರಿದು ಬರುವ ನೀರು ಅಕ್ಲತಿಮ್ಮನಹಳ್ಳಿ ಬಳಿ ಇರುವ ರಾಜಕಾಲುವೆ ಮೂಲಕ ಅಮಾನಿ ಗೋಪಾಲಕೃಷ್ಣ ಕೆರೆಗೆ ಸೇರುವ ನೀರು. ಅಕ್ಲತಿಮ್ಮನಹಳ್ಳಿ ಗ್ರಾಮದ ಬಳಿ ರಾಜಕಾಲುವೆಗಳು ಒಡೆದು ದ್ರಾಕ್ಷಿ, ಗುಲಾಬಿ, ಟೊಮೊಟೊ, ನಿಂಬೆಹಣ್ಣು ತೋಟಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿಗಳಷ್ಟು ಬೆಳೆ ನಾಶ ಮಾಡಿದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮಸ್ಕಾರ ಸರ್, ಅಶೋಕ್ ಅಂತ ನನ್ನ ಹೆಸರು. ನಮ್ಮದು ಆಕ್ಲತಿಮ್ಮನಹಳ್ಳಿ ಗ್ರಾಮ. ನಮಗೆ ಈ ಆಕ್ಲತಿಮ್ಮನಹಳ್ಳಿ ಗ್ರಾಮ ಬಂದು ಮರಸನಹಳ್ಳಿ ಅಮ್ಮಾನಿ ಮಾವಿನ ಕೆರೆ ಅಂತ ಇದೆ. ಅದಕ್ಕೆ ನೀರು ಬಂದು ಈ ಹೂನೆಗಲ್ ಜಮೀನುಗಳ ಮುಖಾಂತರ ಮತ್ತು ಬಂದು ನೀರು ಈ ಬ್ರಿಡ್ಜ್ ಕೆಳಗಡೆ ನೀರು ಸೇರುತ್ತೆ ಕೆರೆಗೆ. ಈ ಕಾಲುವೆ ಏನಾಗಿದೆ ಮುಂಚೆ ಹಳೆ ಒಂದು 100 ವರ್ಷಗಳಿಂದನೂ ಏನು ಅದೇ ಕಾಲುವೆನೇ ಇತ್ತು, ಬರ್ತಾ ಇತ್ತು. ಸೊ ಆ ಕಾಲುವೆ ಏನಾಗಿತ್ತು ದುರಸ್ತಿ ಮಾಡಿಕೊಂಡು ಸರಿ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಏನು ಮಾಡಿದ್ದಾರೆ, ನೀರು ಕಾಲುವೆ ಬಂದು ಸಣ್ಣ ಆಗಿಬಿಟ್ಟಿದೆ. ಸಣ್ಣ ಆಗಿರೋದ್ರ ದುರಸ್ತಿ ಮಾಡಿಕೊಂಡು ಸಣ್ಣ ಆಗಿದೆ ಕಾಲುವೆ. ಆ ಸಣ್ಣ ಯಾವಾಗ ಕಾಲುವೆ ಆಯಿತೋ ನೀರೆಲ್ಲ ಹೊರಗಡೆ ಬಂದುಬಿಡ್ತು, ಬೇರೆ ಅಕ್ಕಪಕ್ಕದಲ್ಲಿರೋ ಜಮೀನುಗಳಿಗೆ ಬಂದು ಅಪಾರವಾದ ಬೆಳೆ ಹಾನಿ ಆಗಿಬಿಟ್ಟಿದೆ. ದ್ರಾಕ್ಷಿ ಆಗಿರ್ಬೋದು, ರೋಸಾ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಮತ್ತು ಈ ಕಡೆ ಕೋಳಿ ಫಾರ್ಮ್ಗಳಿಗೆ ನೀರು ನುಗ್ಗುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಹಾಗಾಗಿ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು 2023 ಫೆಬ್ರವರಿಯಲ್ಲೇ ನಾವು ತಹಶೀಲ್ದಾರ್ ಸಾಹೇಬ್ರಿಗೆ ಮತ್ತು DC ಸಾಹೇಬ್ರಿಗೆ ಮತ್ತು ಇವ್ರಿಗೆ ಸಣ್ಣ ನೀರಾವರಿ ಇಲಾಖೆ ಇವ್ರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. MLA ಸರ್ಗಿರೋದು ಎಲ್ಲನೂ ಅವರೆಲ್ಲ ಪಾಪ ಇದು ಮಾಡ್ತಿದ್ರು. ಬಟ್ ಅಲ್ಲಿಗೂ ನಮಗೆ ಮತ್ತೆ ಸೇಮ್ ಪ್ರಾಬ್ಲಮ್ ಆಗೋಯ್ತು. ನಮಗೆ ರಾತ್ರಿ ಬಿದ್ದಿರೋ ಮಳೆಗೆ ಸೇಮು ಮುಂಚೆ ಯಾವ ಥರ ಪ್ರಾಬ್ಲಮ್ ಆಗಿತ್ತು ಅದೇ ಥರ ಆಗಿದೆ. ಏನೂ ಆಕ್ಷನ್ ಇಮಿಡಿಯೇಟ್ ತೊಗೊಂಡಿಲ್ಲ. ಯಾವುದೇ ರಿಕ್ವೆಸ್ಟ್ ಏನಂತಂದರೆ ಅದನ್ನು ಸರಿಪಡಿಸ್ಕೊಡ್ಬೇಕು, ಕಾಲುವೆ ದೊಡ್ಡದು ಮಾಡಿಕೊಟ್ಟು ಅದು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸರಿ ಮಾಡಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಇನ್ನು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಬೆಳೆ ನಾಶವಾದ ತೋಟಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಮಾಹಿತಿ ಕಲೆ ಹಾಕಿ ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರ ಕೊಡಿಸುವುದಾಗಿ ಹೇಳಿದ್ದಾರೆ. ರಾತ್ರಿ ಸುರಿದ ಮಳೆಯಿಂದಾಗಿ ನಾವು ಬಹುತೇಕ ಕಡೆ ತಾಲೂಕಿನಲ್ಲಿ ಈಗಾಗಲೇ ಬೆಳೆ ಹಾನಿ ಆಗಿದೆ ಅಂತ ವರದಿ ಆಗ್ತಾಯಿದೆ. ಬಟ್ ಅದರಲ್ಲೂ ನಾವು
ಈಗ ನಮ್ಮ ತೋಟಗಾರಿಕಾ ಅಧಿಕಾರಿಗಳು ಜಂಟಿ ಸಮೀಕ್ಷೆ ಮಾಡಿದ್ದಾರೆ. ಅದ್ರ ಪ್ರಕಾರ ಈಗ ಊನೆಗಲ್ಲು ಮತ್ತು ಆಕಲ್ತಿಮ್ಮನಹಳ್ಳಿಯಲ್ಲಿ ರಾಜಕಾಲುವೆ ಒಡೆದು ಕೆಲವು ಬೆಳೆಗಳು, ಅದರಲ್ಲಿ ಸೇವಂತಿಗೆ, ಗುಲಾಬಿ ಮತ್ತು ಟೊಮೆಟೊ, ದ್ರಾಕ್ಷಿ ಬೆಳೆಗಳು ಹಾಳಾಗಿದೆ. ಒಟ್ಟು ಈಗ ಇಲ್ಲಿವರೆಗೂ ಅಂದಾಜಿನ ಪ್ರಕಾರ 6.5 ಎಕರೆ ಲಾಸ್ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ತಹಸೀಲ್ದಾರ್ ಆಫೀಸಿಗೆ ಮತ್ತು ನಮ್ಮ ಜಂಟಿ ಸಮೀಕ್ಷೆಯಿಂದ ನಮ್ಮ ಮೇಲಾಧಿಕಾರಿಗಳಿಗೆ ಬರ್ಕೊತೀವಿ. ಅದರಲ್ಲಿ ನಮ್ಮ NDRF ನಾರ್ಮ್ಸ್ ಪ್ರಕಾರ 1 ಎಕರೆಗೆ 1 ಹೆಕ್ಟೇರ್ಗೆ 22,500 ರೂಪಾಯಿ ಅಂತ ನಾವು ಪರಿಹಾರವನ್ನು ನೀಡ್ತೇವೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯು ಅಪ್ಪಾಜಿ ದೇವೇಗೌಡರ ತೀರ್ಮಾನದಂತೆ ರಾಜ್ಯದಲ್ಲಿ ಗೆಲುವು ಸಾಧಿಸಿ ದೇಶದಲ್ಲಿಯೇ ಒಂದು ದಿಕ್ಸೂಚಿಯಾಗಲಿದೆ ಎಂದು ಆತ್ಮವಿಶ್ವಾಸದಿಂದ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ LN ಹೇಳಿದರು. ದೇವನಹಳ್ಳಿ ಪಟ್ಟಣದ ಪುರಸಭಾ ಕಾರ್ಯಾಲಯ ಮತಗಟ್ಟೆ 6ರಲ್ಲಿ ನಡೆದ ಬೆಂಗಳೂರು ವಿಧಾನ ಪರಿಷತ್ ಪದವೀಧರರ ಮತದಾನದ ಮಾಹಿತಿಯನ್ನು ಸಂಗ್ರಹಿಸಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ LN ಮಾತನಾಡಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿ ಸುಧಾಕರ್ ಅವರು 1 ಲಕ್ಷ ಅಂತರದಿಂದ ಗೆಲುವು ಸಾಧಿಸುವುದು ನಿಶ್ಚಿತ. ಈಗಾಗಲೇ ಹಲವಾರು ಸಮೀಕ್ಷೆಗಳು ಸಹ ನಮ್ಮ ಗೆಲುವನ್ನು ಸೂಚಿಸಿದೆ. ವಾಸ್ತವವಾಗಿಯೂ ಸಹ ಅದುವೇ ನಿಜವಾಗಿದ್ದು ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ. ದೇಶದ ಸರ್ವತೋಮುಖ ಅಭಿವೃದ್ಧಿ, ರೈತರ ಹಿತವನ್ನು ಕಾಪಾಡಲು ಮತ್ತೊಮ್ಮೆ ಮೋದಿ ಅವರು ಪ್ರಧಾನಿಯಾಗಬೇಕು ಹಾಗೂ ಇಂದಿನ ಶಿಕ್ಷಣವಂತ ಪದವೀಧರರು ತಮ್ಮ ಸಮಸ್ಯೆಗಳನ್ನು ಗುರುತಿಸಿ ಸೂಕ್ತ ಪರಿಹಾರವನ್ನು ಕಲ್ಪಿಸುವ ಕ್ಷಮತೆಯುಳ್ಳ ವ್ಯಕ್ತಿಯ ಆಯ್ಕೆ ಮಾಡಿ ಎಂದು ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಬಹಳ ನಿರೀಕ್ಷೆ ಇಟ್ಕೊಂಡು ಏನು ಮಾತನಾಡಿದ್ವೋ ಅದು ನಮಗೆ ಹುಸಿ ಆಗಲಿ, ನಮಗೆ ಭಾಳ ಸಂತೋಷ. ನಾವು ಈಗಾಗಲೇ ನಮ್ಮ ಕ್ಷೇತ್ರ ಮತ್ತು ದೇಶಾದ್ಯಂತ ನಮ್ಮ ರಾಜ್ಯದಲ್ಲಿ ನಮ್ಮ ಅಭ್ಯರ್ಥಿಗಳು ಖಂಡಿತ NDA ಅಭ್ಯರ್ಥಿಗಳು ಜಯಗಳಿಸ್ತಾರೆ ಅನ್ನೋ ಮಾಹಿತಿನ ನಾವು ಮುಂಚೆನೇ ತಗೊಂಡಿದ್ವಿ. ಆದರೂ ಕೂಡ ಇವತ್ತು ಭಾಳ ಉತ್ತಮವಾದಂಥ ಒಂದು ಫಲಿತಾಂಶ ಬರುತ್ತೆ ಅಂತ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ NDA ಪಕ್ಷದ ಎಲ್ಲ ಮುಖಂಡರು ಸೇರಿ ಒಟ್ಟಿಗೆ ಈ ಚುನಾವಣೆಯನ್ನು ಎದುರಿಸಿದ್ವಿ. ಆ ಎದುರಿಸೋಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಣ್ಣ ವೈಮನಸ್ಸಿಲ್ಲದೆ ಒಗ್ಗಟ್ಟಿನಿಂದ ಸಹೋದರರಂತೆ ಎಲ್ಲರೂ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ರಾಜ್ಯದಲ್ಲಿ ನಮ್ಮ NDA ಅಭ್ಯರ್ಥಿಗಳನ್ನು ಹೆಚ್ಚು ಮತಗಳಿಂದ ಗೆಲ್ಲಿಸ್ತಾರೆ ಜನ ಅನ್ನೋದು ನಮಗೆ ಸಂಪೂರ್ಣ ನಂಬಿಕೆ ಇತ್ತು. ಅದು ಹುಸಿ ಆಗಲಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ. ನಮ್ಮ ದೇವನಹಳ್ಳಿ ಕ್ಷೇತ್ರದ ರೀತಿ ಎಲ್ಲ ಕಡೆಯೂ ಕೂಡ ಲೀಡ್ ಬಂದಿದೆ ಆದರೆ 1.5ರಿಂದ 2 ಲಕ್ಷ ಓಟ್ಗಳಲ್ಲಿ ಜಯಗಳಿಸ್ತಾರೆ. ಒಂದು ವೇಳೆ ಬೇರೆ ಕ್ಷೇತ್ರಗಳಲ್ಲೇನಾದರೂ ಅಲ್ಪ ಬಹುಮತ ಬಂದರೆ ಅವತ್ತು ಕೂಡ ಸುಧಾಕರರು ಒಂದು 50,000 ಮೇಲ್ಪಟ್ಟು 1 ಲಕ್ಷ ಅಂತರದಿಂದ ಗ್ಯಾರಂಟಿ ಗೆಲ್ತಾರೆ. ಈ MLC ಚುನಾವಣೆ ಖಂಡಿತ ಅದರಿಂದ ಜನಕ್ಕೂ ಗೊತ್ತಾಗ್ತದೆ. ಇವತ್ತು ಮೋದಿ ಒಬ್ಬ ಸಮರ್ಥ ನಾಯಕರಿದ್ದಾರೆ. ದೇವೇಗೌಡರು ಇವತ್ತು NDA ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸಿದ್ದಕ್ಕೆ ಈ ರಾಜ್ಯದಲ್ಲಿ ಫಲಿತಾಂಶ ಒಂದು ದಿಕ್ಸೂಚಿ ಆಗ್ತದೆ, ಮುಂದಿನ ಯುವ ಪೀಳಿಗೆಗೆ ಒಂದು ಮಾದರಿ ಆಗ್ತದೆ ಅಂತ ದೇಶದ ಹಿತದೃಷ್ಟಿಯಿಂದ ಮತ್ತೊಮ್ಮೆ ಪ್ರಧಾನಿ ದೇಶದಲ್ಲಿ ಆಗಬೇಕು ಅಂತ ಮೋದಿಯವರ ಒಂದು ಆಶೆ ಇಟ್ಕೊಂಡು ದೇಶದ ಜನಕ್ಕೆ ಎಕ್ಸಿಟ್ ಪೋಲು ಒಂದು ನಿಜವಾದ ಒಂದು ಆಶಾದಾಯಕವಾದ ಒಂದು ಭಾವನೆಯನ್ನು ಇಡೀ ರಾಷ್ಟ್ರದಲ್ಲಿ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಲ್ಲ, ನಮ್ಮ ಜಿಲ್ಲೆಯಲ್ಲ, ಇಡೀ ಕರ್ನಾಟಕದಲ್ಲಿ ಏನೆಲ್ಲ ಆಗಿರುವುದು ಕ್ಷೇತ್ರಗಳು ಕ್ಷೇತ್ರ ಇರ್ಬೋದು ನಮಗೆ ಪಾಸಿಟಿವ್ ಆಗಿದೆ. ಕಾರಣ ಯಾಕೆಂದರೆ ಜನ ಯೋಚನೆ ಮಾಡ್ತಾರೆ ಇವತ್ತು ಈ ರಾಷ್ಟ್ರದಲ್ಲಿ NDA ಮತ್ತೊಮ್ಮೆ ಜನ ವಿಶ್ವಾಸ ಹೊಂದಿದ್ದಾರೆ ಅಂದಾಗ ಇನ್ನೂ ಕೂಡ ಆ ದೇವೇಗೌಡರಂಥ ಒಬ್ಬ MLCಗಳು ಎಲ್ಲ ಕ್ಷೇತ್ರಗಳು ಗೆಲ್ಲೋ ಎಲ್ಲರ ಆಶೆ ಆಗಿದ್ದರಿಂದ ಪದವೀಧರರು ಅವರೆಲ್ಲ ಬುದ್ಧಿವಂತಿದ್ದಾರೆ, ವಿಚಾರ ಹೊಂದಿದ್ದಾರೆ, ದೇಶದ ಬಗ್ಗೆ ಸಮಾಜದ ಬಗ್ಗೆ ಆಲೋಚನೆ ಮಾಡೋ ಶಕ್ತಿ ಇರೋದ್ರಿಂದ ಆ ದೇವೇಗೌಡ ಇವತ್ತು ನಮ್ಮ ಬೇರೆ ಬೇರೆ ಕ್ಷೇತ್ರದ ಪದವೀಧರ ಮತ್ತು ಟೀಚರ್ಸ್. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳಾದ G. ಚಂದ್ರಣ್ಣ, ಪಿಳ್ಳಂ ಮುನಿಶಾಮಪ್ಪ, ಜಿಲ್ಲಾಧ್ಯಕ್ಷ B. ಮುನೇಗೌಡ, ತಾಲೂಕು ಅಧ್ಯಕ್ಷ R. ಮುನೇಗೌಡ, ಪ್ರಧಾನ ಕಾರ್ಯದರ್ಶಿ GA. ರವೀಂದ್ರ, ಮುಖಂಡರುಗಳಾದ ದೇಸು ನಾಗರಾಜ್ ಮತ್ತಿತರರು ಇದ್ದರು. ಆರ್ಷಾ P. MMTV ನ್ಯೂಸ್, ದೇವನಹಳ್ಳಿ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಮತದಾನ ಪ್ರಕ್ರಿಯೆ ಚಿಕ್ಕಬಳ್ಳಾಪುರದಲ್ಲಿ ಶಾಂತಿಯುತವಾಗಿ ನಡೆಯಿತು. ಮತದಾರರು ಉತ್ಸಾಹದಿಂದ ಬಂದು ಮತ ಚಲಾಯಿಸಿದರು. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ನಂತರ ಆಗ್ನೇಯ ಶಿಕ್ಷಕರ ಚುನಾವಣೆ ನಡೆದಿದ್ದು ಈಗಾಗಲೇ ಮತದಾರರ ಮತಗಳನ್ನು ಸೆಳೆಯಲು ನಾನಾ ರೀತಿ ಕಸರತ್ತು ಮಾಡಿದ್ದಾರೆ.
ಚಿಕ್ಕಬಳ್ಳಾಪುರ ಆಗ್ನೇಯ ಶಿಕ್ಷಕರ ಚುನಾವಣೆಯ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ವೈಎ ನಾರಾಯಣಸ್ವಾಮಿ, ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ನೇರ ಸ್ಪರ್ಧಿಯಾಗಿದ್ದು, ಇಂದು ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿಯಲ್ಲಿ ಆಗ್ನೇಯ ಶಿಕ್ಷಕರ ಚುನಾವಣೆಯ ಮತದಾನ ಪ್ರಕ್ರಿಯೆ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ 917 ಮತದಾರರಿದ್ದು, ಪುರುಷರು 496, ಮಹಿಳೆಯರು 418 ಇದ್ದು, ಮತದಾನ ಕೇಂದ್ರದಲ್ಲಿ ಬಂದು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪರ ಕಾಂಗ್ರೆಸ್ ಮುಖಂಡರು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಿಕ್ಷಕರು ಎಲ್ಲ ಸಾಲಾಗಿ ಬಂದು ತನ್ನ ಮತದಾನವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹಬ್ಬದಲ್ಲಿ ಸೋಲು ಗೆಲುವು ಅನ್ನೋದು ಸಹಜ. ಯಾರೇ ಗೆದ್ರೂ ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ. ಹಾಗೆ ಈ ಒಂದು ಡಿ.ಟಿ. ಶ್ರೀನಿವಾಸ್ ಅವರು ನಿರಂತರವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ನೀಡ್ತಾ ಇದ್ದಾರೆ. ಅವರೆಲ್ಲರೂ ಈಗ ತುಂಬ ಜನ ಎಲ್ಲರ ಒಲವು ಡಿ.ಟಿ. ಶ್ರೀನಿವಾಸ್ ಅವರ ಕಡೆ ಇದೆ. ಅವರು ಗೆಲ್ಲೋದು ಬಹುತೇಕ ಖಚಿತ. ಎಲ್ಲರೂ ಸಹ ಒಮ್ಮತವಾಗಿ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಈ ಸಾರಿ ಡಿ.ಟಿ. ಶ್ರೀನಿವಾಸ್ ಅವರನ್ನ ಗೆಲ್ಲಿಸಬೇಕನ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಸಂದರ್ಭದಲ್ಲಿ ಖಂಡಿತ, ಯಾಕಂದರೆ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ, ಶಿಕ್ಷಕರ ಸಮಸ್ಯೆ ನಾನಾ ರೀತಿಯಲ್ಲಿ ಜ್ವಾಲಾಂತ ಸಮಸ್ಯೆಗಳಾಗಿ ಉಳಿದಿವೆ. ಅದಕ್ಕೆ ಬೆನ್ನೆಲುಬಾಗಿ ಇವತ್ತು ಈಗಾಗಲೇ 3 ಸಾರಿ ಗೆದ್ದಂಥವರು ಏನೂ ಮಾಡಿಲ್ಲ, ಶೂನ್ಯ. ಆ ಒಂದು ದೆಸೆಯಲ್ಲಿ ಇವತ್ತು ಡಿ.ಟಿ. ಶ್ರೀನಿವಾಸ್ ಅವರನ್ನು ಆಯ್ಕೆ ಮಾಡೋದು ಬಹುತೇಕ ಖಚಿತ ಅಂತ ಹೇಳ್ತೀನಿ ನಾನು. ಯಾವ ರೀತಿ ರೆಸ್ಪಾನ್ಸ್ ಇದೆ ಬೆಳಿಗ್ಗೆ? ಖಂಡಿತ ತುಂಬ ಚೆನ್ನಾಗೈತೆ. ಈಗಾಗಲೇ 5 ಜಿಲ್ಲೆಗಳಲ್ಲೂ ಸಹ ನಿರಂತರವಾಗಿ ಡಿ.ಟಿ. ಶ್ರೀನಿವಾಸ್ ಅವರಿಗೆ ಜೈ ಅಂತ ಹೇಳ್ತಾ ಮತದಾನವನ್ನು ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳು. ಅವರೆಲ್ಲರಿಗೂ ಇನ್ನು ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿಯಲ್ಲಿ ಮತದಾನ ಮಾಡಲು 2 ಬೂತ್ಗಳನ್ನು ನಿರ್ಮಿಸಲಾಗಿತ್ತು. ಬಿಜೆಪಿ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಅವರ ಪರ ನೂರಾರು ಬಿಜೆಪಿ ಮುಖಂಡರು ಮತದಾರರಿಗೆ ತಮ್ಮ ಅಭ್ಯರ್ಥಿ ಪರ ಮತ ಚಲಾಯಿಸುವಂತೆ ಹೇಳಿ, ಈ ಬಾರಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರುವುದು ಎಷ್ಟು ಸತ್ಯವೋ, ಆಗ್ನೇಯ ಶಿಕ್ಷಕರ ಚುನಾವಣೆಯಲ್ಲಿ ವೈಎ ನಾರಾಯಣಸ್ವಾಮಿ ಗೆಲ್ಲುವುದು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದಿಂದ 4ನೇ ಬಾರಿಗೆ ವೈಎ ನಾರಾಯಣಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು ಮೊದಲನೇ ಬಾರಿಗೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರು ಶಿಕ್ಷಕರು ಮತ್ತು ಪದವೀಧರರ ಪ್ರೀತಿಯನ್ನು ಗಳಿಸಿ ಮೊದಲನೇ ಬಾರಿಗೆ ಗೆದ್ದು 2ನೇ ಬಾರಿ ಗೆದ್ದಿದ್ದಾರೆ, 3ನೇ ಬಾರಿನೂ ಸಹ ಗೆದ್ದಿದ್ದಾರೆ. 4ನೇ ಬಾರಿ JDS ಮತ್ತು BJP ಮೈತ್ರಿಯ ಅಭ್ಯರ್ಥಿ ಆಗಿರೋದ್ರಿಂದ ವೈಎ ನಾರಾಯಣಸ್ವಾಮಣ್ಣವರು 25,000 ಜನ ಶಿಕ್ಷಕರು ಏನಿದ್ದಾರೋ ಸುಮಾರು ಒಂದು 18,000 ಜನ ಹೆಸರಿಡ್ದು ಕರೆದಿರ್ತಕ್ಕಂಥ ಅಭ್ಯರ್ಥಿ. ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸವನ್ನು ಗೆಲ್ಲಿಸಿದರೆ ಈ ಬಾರಿ ಅಧಿಕ ಮತಗಳಿಂದ ಅವರು ಗೆಲ್ಲೋದಂತೂ ಗ್ಯಾರಂಟಿ, 100% ಗೆಲ್ತಾರೆ. ಶಿಕ್ಷಕರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಶಿಕ್ಷಕರಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ? ಅವರು 4 ಸಾರಿ 3 ಸಾರಿ MLC ಆಗಿ 1 ಸಾರಿ MLA ಆಗಿ ಸಾಮಾನ್ಯ ಕಾರ್ಯಕರ್ತನ ರೀತಿ ಯಾರೇ ಹೋದರೂ ಸ್ಪಂದಿಸ್ತಾರೆ, ಜೊತೆಗೆ ಹೋಗಿ ಕೆಲಸ ಮಾಡಿಕೊಡ್ತಕ್ಕಂಥ ಸ್ವಭಾವ. ಆದ್ದರಿಂದ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ. ಈ ಸಾರಿ ಗೆಲ್ಲೋದಂತೂ 100% ಗ್ಯಾರಂಟಿ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ತಿಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ NDA ಅಭ್ಯರ್ಥಿ ಅಂದರೆ ಭಾರತೀಯ ಜನತಾ ಪಕ್ಷ ಮತ್ತು JDSನ ಅಭ್ಯರ್ಥಿಯಾಗಿರ್ತಕ್ಕಂಥ ವೈಎ ನಾರಾಯಣಸ್ವಾಮಿ ಅವರು ಬಹುಶಃ ಅವರು ಇದು 4ನೇ ಸಾರಿ ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಈಗಾಗಲೇ 3 ಬಾರಿ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಈ ಬಾರಿ ಕೂಡ ಮತ್ತೊಮ್ಮೆ ವೈಎನ್ ಅಂತ ಏನು ನಾವು ಹೊರಟಿದ್ದೀವಿ, ಬಹುಶಃ ವೈಎ ನಾರಾಯಣಸ್ವಾಮಿ ಅವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಗ್ನೇಯ ಶಿಕ್ಷಕ ಕ್ಷೇತ್ರದಿಂದ ಗೆದ್ದು ವಿಧಾನ ಪರಿಷತ್ತಲ್ಲಿ ಶಿಕ್ಷಕರ ಬಗ್ಗೆ ಹಾಗೂ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾರೆ ಅಂತ ನಮ್ಮೆಲ್ಲರ ನಂಬಿಕೆ ಇದೆ. ಹಾಗಾಗಿ ಅವರು ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅಂತ ಈ ದಿನ ನಾವೆಲ್ಲರೂ ಕೂಡ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಕ್ಷೇತ್ರೀಯ ಸಂಬಂಧಪಟ್ಟಂಥ ನಮ್ಮ ವೈಎನ್ ನಾರಾಯಣಸ್ವಾಮಿ ಅವರು ಚುನಾವಣೆಯಲ್ಲಿ 4 ಬಾರಿ ಚುನಾವಣೆಯನ್ನು ಸ್ಪರ್ಧೆಯನ್ನು ಮಾಡಿದ್ದಾರೆ. ವಿಚಾರ ಏನಂತಂದರೆ ಎಲ್ಲ ಚುನಾವಣೆ ಸ್ಪರ್ಧೆಕರ ವಿಶೇಷ ಏನಂದರೆ ಇವರಲ್ಲಿ ಶಿಕ್ಷಕರಿಗೆ ಆದ್ಯತೆಯನ್ನು ಕೊಡ್ತಾರೆ. ಮೊದಲನೇದಾಗಿ 4 ವರ್ಷ ಅವರ ಅನುಭವದಲ್ಲಿ ಎಲ್ಲ ನಮ್ಮ ಶಿಕ್ಷಕರಿಗೂ ಏನೇ ಒಂದು ಅವರ ಕಲ್ಪನೆಗಳು, ಕಾರ್ಯಕಲ್ಪನೆಗಳಿರ್ಬೋದು, ಅವ್ರ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳನ್ನು ಹೋಗಿ ಕೂತ್ಕೊಂಡು ಮಾತಾಡಿದಾಗ ನೇರವಾಗಿ ಬಂದು ಕ್ಷೇತ್ರದಲ್ಲಿ ಅವ್ರನ್ನ ಕಷ್ಟಗಳನ್ನ ಸುಖಗಳನ್ನು ನೋಡ್ತಾರೆ. ಅವ್ರ ಆಗುವವುಗಳನ್ನು ನೋಡಿ ವಿಚಾರಗಳನ್ನು
ಗಮನಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಾನು. ಆದರೆ ಚುನಾವಣೆ ಯಾವ ರೀತಿ ನಡೀತಿದೆ ಇವತ್ತು? ಚುನಾವಣೆ ಈ ಬಾರಿ ಹೋದ ಬಾರಿಗಿಂತನೂ ಚೆನ್ನಾಗಿ ನಡೀತಿದೆ. ಅವರೇ ಈ ಬಾರಿ ಚೆನ್ನಾಗಿ ಅವರು ಸ್ಪರ್ಧೆನ ಗೆಲ್ತಾರೆ ಅಂತೇಳಿ ನಾವು ವಿಶ್ವಾಸದಿಂದ ಹೇಳೋಕ್ಕೆ ಇಷ್ಟಪಡ್ತೀವಿ. ಇನ್ನು ತಾಲೂಕು ಕಚೇರಿಯ ಬಳಿ ಮತದಾನದ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಕ್ಷೇತ್ರ ಬಿಕ್ಕಲಹಳ್ಳಿ ಶ್ರೀ ಯೋಗಮುನೇಶ್ವರ ಸ್ವಾಮಿ ಟ್ರಸ್ಟ್, ಬಾಲಕುಂಟಹಳ್ಳಿ ಅಂಚೆ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ. ಜಾತ್ರಾ ಮಹೋತ್ಸವ. ನೂತನ ಶ್ರೀ ಕಾಶಿ ಗಂಗಾಧರೇಶ್ವರ ಸ್ವಾಮಿ ಸಾಲಿಗ್ರಾಮ ಲಿಂಗ ಪ್ರತಿಷ್ಠಾಪನೆ, ಶ್ರೀ ಯೋಗಮುನೇಶ್ವರ ಸ್ವಾಮಿ ಮಹಾದ್ವಾರ ಉದ್ಘಾಟನೆ ಹಾಗೂ ರಥೋತ್ಸವ ದಿನಾಂಕ 9/6/2024 ಭಾನುವಾರ. 2 ದಿನಗಳ ಕಾಲ ದೈವಿ ಕಾರ್ಯಕ್ರಮಗಳು ನೆರವೇರಲಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಲಾಗಿದೆ. ವಿಶೇಷ ಸೂಚನೆ: ಭಾನುವಾರ ರಾತ್ರಿ 8:30ಕ್ಕೆ ಸರಿಯಾಗಿ ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ನಾಟಕವನ್ನು ಆಯೋಜಿಸಲಾಗಿದೆ. ಶ್ರೀ ಕ್ಷೇತ್ರದ ಅಭಿವೃದ್ಧಿಗಾಗಿ ಭಕ್ತಾದಿಗಳು ತಮ್ಮ ತನು ಮನ ಧನವನ್ನು ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಿ. ಸರ್ವರಿಗೂ ಆಧಾರದ ಸ್ವಾಗತ. ಇಂತಿ ಶ್ರೀ ಮಂಜುನಾಥ್ ಬಿಕೆ, ಅಧ್ಯಕ್ಷರು, ಪ್ರಧಾನ ದತ್ತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494958037. RR Institutions, set up with the mission of imparting education to all sections of society, was established in the year 1993, converting the idea of providing high-quality education combined with excellent infrastructure into a reality in Indian context. RR Institutions ಸಮಾಜದ ಎಲ್ಲ ವಿಭಾಗಗಳಿಗೆ ಒತ್ತನ್ನ ಕೊಟ್ಟು 1993ರಲ್ಲಿ ಉತ್ತಮ ಶಿಕ್ಷಣವನ್ನು ಒದಗಿಸುವ ಆಶಯವನ್ನಿಟ್ಟುಕೊಂಡು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಭಾರತದಲ್ಲಿ ಗುಣಮಟ್ಟ ಶಿಕ್ಷಣವನ್ನು ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ಒದಗಿಸುತ್ತಾ ಬರುತ್ತಿದೆ. Hello everyone, I'm Likita. I'm from Bangalore. Have been studying in this institution from 3 years and this is an amazing institution. As I have seen people coming out of this institution with flying colors, I'm sure that you people can fulfill all your dreams. RR Institutions. ಮಕ್ಕಳ ಪ್ರಥಮ ಕಲಿಕೆ ಹಾಗೂ ಆರೈಕೆಗೆ ಉತ್ತಮ ಆಯ್ಕೆ. ನ್ಯೂ ಸ್ಟಾರ್ ಫ್ರೀ ಸ್ಕೂಲ್. ಸ್ಥಳ ವಾರ್ಡ್ ನಂಬರ್ 4 ಬಿಸೈಡ್ ಗಂಗೋತ್ರಿ ವಾಟರ್ ಸಪ್ಲೈ, ದಿನ್ನೆಹೊಸಹಳ್ಳಿ ರಸ್ತೆ, ಪ್ರಶಾಂತ್ ನಗರ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿಗೆ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, LKG, UKG ತರಗತಿಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ನಗರ ಮತ್ತು ಗ್ರಾಮೀಣ ಭಾಗದ ಯುವತಿಯರಿಗೆ ಸುವರ್ಣಾವಕಾಶ. ನ್ಯೂ ಸ್ಟಾರ್ ಅಕಾಡೆಮಿ NTT, PTT ಹಾಗೂ MTT ಕೋರ್ಸ್ಗಳು ಚಿಕ್ಕಬಳ್ಳಾಪುರದಲ್ಲಿಗೆ ಮೊದಲ ಬಾರಿಗೆ ಪ್ರಾರಂಭವಾಗಿದೆ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿ, PUC ಅಥವಾ ಯಾವುದೇ ಪದವಿ. ವಯಸ್ಸಿನ ಮಿತಿಯಿಲ್ಲ. ವಿಶೇಷ ಸೂಚನೆ: ಕೋರ್ಸಿಗೆ ಸೇರಿದ ಅಭ್ಯರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಹಾಗೂ ಬೇಸಿಕ್ ಗ್ರಾಮರ್ ಅನ್ನು ಉಚಿತವಾಗಿ ಹೇಳಿಕೊಡಲಾಗುವುದು. ಅಲ್ಲದೆ ಕೋರ್ಸ್ ಮುಗಿದ ನಂತರ ಕೆಲಸವನ್ನು ಸಹ ಕೊಡಿಸಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 8660182100 ಮತ್ತು 9900965471. ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ RTO ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ರೇವಣ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಾ ಸಾಗುತ್ತಿದೆ. 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. PUC, ಕಾಮರ್ಸ್, EBACS, HEBA, ಆರ್ಟ್ಸ್, HEPS, ಡಿಗ್ರಿ, BCA, BCom, BA. ನಮ್ಮ ಕಾಲೇಜಿನ ವಿಶೇಷತೆಗಳೆಂದರೆ ಕೈಗೆಟುಕುವ ಶುಲ್ಕ, ಮೌಲ್ಯಾಧಾರಿತ ಶಿಕ್ಷಣ, ಪರಿಣಿತ ಉಪನ್ಯಾಸಕರ ವೃಂದ, ಉತ್ಸಾಹಭರಿತ ಕ್ಯಾಂಪಸ್, ಆಧುನಿಕ ತಂತ್ರಜ್ಞಾನದಿಂದ ಕೂಡಿದ ಆಡಿಯೋ ವಿಜುವಲ್ ಕೊಠಡಿಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭೆಗೆ ತಕ್ಕಂತೆ ಪಠ್ಯೇತರ ಚಟುವಟಿಕೆಗಳಿಗೂ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಡಿಸ್ಟಿಂಕ್ಷನ್ಸ್ ಹೊಂದಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ರಿಯಾಯಿತಿಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಕೃಷ್ಣ ರುಕ್ಮಿಣಿ ಕಾಲೇಜು. ಸ್ಥಳ ಕೈಗಾರಿಕಾ ವಲಯ, ಹಳೆ RTO ಆಫೀಸ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004 9740461966. Another number 08156459051. ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಬೋಧನೆ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ 30 ವರ್ಷಗಳ ಅನುಭವವಿರುವ ಗಣಿತ ಶಾಸ್ತ್ರಜ್ಞ ಡಾಕ್ಟರ್ ರಘುನಾಥ್ ರವರ ಸಾರಥ್ಯದಲ್ಲಿ ಪ್ರಾರಂಭವಾಗಿ ಪಿಯುಸಿ, ಸಿಇಟಿ, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಪ್ರತಿ ವರ್ಷ ಜಿಲ್ಲೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸುತ್ತಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದೆನಿಸಿಕೊಂಡಿದೆ ಬೆಸ್ಟ್ ಪಿಯು ಕಾಲೇಜು. 2024ರ IIT JEE ಪರೀಕ್ಷೆಗಳಲ್ಲಿ ಆಲ್ ಇಂಡಿಯಾ 2553ನೇ ರ್ಯಾಂಕ್ ಪಡೆಯುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿರುವ ಏಕೈಕ ಕಾಲೇಜು ಬೆಸ್ಟ್ ಪಿಯು ಕಾಲೇಜು. ಬಿಕಾಂ ಮತ್ತು BCA ಪದವಿ ಪರೀಕ್ಷೆಗಳಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲೇ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿರುವ ಏಕೈಕ ಡಿಗ್ರಿ ಕಾಲೇಜು. ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC ವಿತ್ CET, ನೀಟ್ ಕೋಚಿಂಗ್, ಕಾಮರ್ಸ್, EBACS, ಡಿಗ್ರಿ, ಬಿಕಾಂ ಮತ್ತು BCA. ವಿಶೇಷ ಸೂಚನೆ: SSLC ಹಾಗೂ PUCಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಶಿಕ್ಷಣವನ್ನ ನೀಡುತ್ತಿರುವ ಜಿಲ್ಲೆಯ ಏಕಮಾತ್ರ ಕಾಲೇಜು ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201. ಅನದರ್ ನಂಬರ್ 9535553012. ನಮ್ಮ ಮನೆಯಲ್ಲಿ ನೆಮ್ಮದಿ ಇರಲಿ ಅಂತ ನಾವೇನೆಲ್ಲ ಮಾಡ್ತೀವಿ. ವಾಸ್ತು ನೋಡ್ತೀವಿ, ಹೋಮ ಹವನ ಮಾಡ್ತೀವಿ, ಮನೆ ಹೊರಗಡೆ ದೃಷ್ಟಿ ಬೊಂಬೆನೂ ಕಟ್ತೀವಿ. ಎಲ್ಲ ಸರಿ, ಆದ್ರೆ ಕಟ್ಟಡದ ಒಳಗಡೆ TMT ಕಂಬಿಗಳು ಸ್ಟ್ರಾಂಗ್ ಆಗಿರ್ಬೇಕಲ್ವಾ? ಅದಕ್ಕೆ ಇಂಡಸ್ 555D TMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ 555D TMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ BB ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಇಂಡಸ್ 555D TMT, ಟಾಟಾ ಟಿಸ್ಕಾನ್, ವೈಸಾಗ್ TMT, RD TMT ಹಾಗೂ ಎಲ್ಲ ಬ್ರ್ಯಾಂಡ್ಗಳ TMT ಕಂಬಿಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಲ್ಲದೆ ACC ಸುರಕ್ಷಾ, ಕೋರ್ಮಂಡಲ್ ಕಿಂಗ್, ಜುವಾರಿ, ದಾಲ್ಮಿಯಾ, ಪ್ರಿಯಾ, ಮಹಾ ಸಿಮೆಂಟ್ ಸೇರಿದಂತೆ ಎಲ್ಲ ರೀತಿಯ ಬ್ರ್ಯಾಂಡ್ಗಳ ಸಿಮೆಂಟ್ಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲ, 50ಕ್ಕಿಂತ ಹೆಚ್ಚು ಸಿಮೆಂಟ್ ಚೀಲಗಳನ್ನು ಖರೀದಿಸಿದಲ್ಲಿ ಫ್ರೀ ಡೆಲಿವರಿ ಇರುತ್ತದೆ. ಆನ್ ಟೈಮ್ ಸಪ್ಲೈನಿಂದ ಗ್ರಾಹಕರ ವಿಶ್ವಾಸವನ್ನ ಗಳಿಸಿದ್ದೇವೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಶ್ರೀ ಚಾಮುಂಡೇಶ್ವರಿ ಎಂಟರ್ಪ್ರೈಸಸ್, ಸ್ಥಳ BB ರಸ್ತೆ, NH7 ಹತ್ತಿರ, ಹೈವೇ ಬ್ರಿಡ್ಜ್, ವಾಪಸಂದ್ರ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9663439899, 97381311184. ಇಂಡಸ್ 555D TMT, ಪ್ಯೂರ್, ಸ್ಟ್ರಾಂಗ್, ಸೂಪರ್ ಬಾಂಡಿಂಗ್. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS ವಾಣಿಜ್ಯ ವಿಭಾಗ, EBAS, EBACS ಡಿಗ್ರಿ, ಬಿಕಾಂ, BBA, MCom. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. Nandi Hillview International School is delighted to announce the starting of its campus from this academic year.
The brand new extensive campus is situated on a 5.5-acre area at Ketanahalli Main Road, Hariharapura, Chikballapur, which is just 5 kilometers away from Chikballapur. Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಗೆಲುವು ಖಚಿತ ಎಂದು ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಭವಿಷ್ಯ ನುಡಿದರು. ಗೌರಿಬಿದನೂರು ತಾಲೂಕಿನ ಒಟ್ಟು 579 ಮತದಾರ ಶಿಕ್ಷಕರು ಇದ್ದು, ಪುರುಷರು ಮತದಾರರು 339 ಹಾಗೂ ಮಹಿಳಾ ಮತದಾರರು 240 ಇದ್ದು, 4 ಗಂಟೆ ಮತದಾನದ ಸಮಯ ಮುಗಿಯುವುದರೊಳಗೆ ಪುರುಷ ಮತದಾರರು 331, ಮಹಿಳಾ ಮತದಾರರು 233, ಒಟ್ಟು 564 ಮತ ಚಲಾವಣೆಯಾಗಿದೆ. ಇದೇ ವೇಳೆ ಮಾತನಾಡಿದ ಎನ್ಎಸ್ ಶಿವಶಂಕರ್ ರೆಡ್ಡಿ, ಶಿಕ್ಷಣ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಹೆಚ್ಚು ಒತ್ತು ನೀಡಿದೆ. ಶಿಕ್ಷಕರ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ ಸ್ಪಂದಿಸುತ್ತಿದೆ. ಶಿಕ್ಷಕರ ಪ್ರಧಾನ ಬೇಡಿಕೆಗಳಾದ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ನಮ್ಮ ಸರ್ಕಾರ ಅನುಷ್ಠಾನಗೊಳಿಸಲು ಈಗಾಗಲೇ ಕ್ರಮ ಕೈಗೊಳ್ಳುತ್ತಿದೆ. ಹಳೆ ಪಿಂಚಣಿ ವಿಧಾನವನ್ನು ಜಾರಿಗೊಳಿಸಲು ಕಾಂಗ್ರೆಸ್ ಸರ್ಕಾರ ಮುಂದಾಗುತ್ತಿದೆ ಎಂದರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಗೆಲುವು ಖಚಿತ ಎಂದು ಭವಿಷ್ಯ ನುಡಿದರು. ಚುನಾವಣೆ ಈಗಾಗಲೇ ಕೊನೆ ಹಂತಕ್ಕೆ ಬರ್ತಾ ಇದೆ. ಇನ್ನು 2 ಗಂಟೆ ಸಮಯ ಇದೆ. ಈಗ ನನಗೆ ಬಂದ ಮಾಹಿತಿ ಪ್ರಕಾರ ಸುಮಾರು 300ಕ್ಕೂ ಹೆಚ್ಚು ಮತದಾರರು ಮತ ಹಾಕಿದ್ದಾರೆ ಅಂತೇಳಿ ತಿಳಿತಾ ಇದೆ. ಇನ್ನು ಬಹುಶಃ ಇನ್ನೊಂದು 200 ಜನ ಮತದಾರರು ಓಟ್ ಹಾಕ್ಬೋದು ಅಂತ ನಿರೀಕ್ಷೆ. ಮತ್ತು ನಮಗೆ ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಕಾರಣ ಕಾಂಗ್ರೆಸ್ ಪಕ್ಷ ಮೊದಲಿಂದ ಕೂಡ ಕಾಂಗ್ರೆಸ್ ಆಡಳಿತದಲ್ಲಿ ಶಿಕ್ಷಕರ ಅನೇಕ ಸಮಸ್ಯೆಗಳಿಗೆ ಕಾಲದಿಂದ ಕಾಲಕ್ಕೆ ಸ್ಪಂದಿಸ್ತಕ್ಕಂಥ ಆಡಳಿತವನ್ನು ನೀಡ್ತಾ ಬಂದಿದೆ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕೊಡುಗೆ ಭಾಳ ಇದೆ. ನೀತಿಗಳಲ್ಲಿ ಮತ್ತು ಶಿಕ್ಷಕರ ಒಂದು ಅಪಾಯಿಂಟ್ಮೆಂಟ್ಸ್ ಇರ್ಬೋದು, ಪೋಸ್ಟಿಂಗ್ಸ್ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರುವಂಥದ್ದಿರ್ಬೋದು. ಹಾಗಾಗಿ ಸಾರ್ವಜನಿಕರಲ್ಲಿ ಕಾಂಗ್ರೆಸ್ ಬಗ್ಗೆ ಹೆಚ್ಚು ನಂಬಿಕೆ ಇದೆ. ಶಾಸಕ ಪುಟ್ಟಸ್ವಾಮಿ ಗೌಡ ಮಾತನಾಡಿ, 300ಕ್ಕೂ ಹೆಚ್ಚು ಮಂದಿ ಶಿಕ್ಷಕರು ತಮ್ಮ ಮತವನ್ನ ಚಲಾಯಿಸಿದ್ದಾರೆ. 98% ಮತದಾನ ಆಗಬಹುದು. ನಮ್ಮ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರಿಗೆ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಮತಗಳಿಂದ ಜಯಶೀಲರಾಗುವುದು ಖಚಿತ ಎಂದರು. ವಿಧಾನ ಪರಿಷತ್ಗೆ ಚುನಾವಣೆ ನಡೀತಾ ಇದೆ. ಬೆಳಗಿನಿಂದಲೂ ಕೂಡ ಶಾಂತ ರೀತಿಯಿಂದ ಎಲ್ಲ ಶಿಕ್ಷಕರು ಬಂದು ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಈಗಾಗಲೇ ಹೆಚ್ಚು ಕಡಿಮೆ 50% ಮತ ಚಲಾವಣೆ ಆಗಿದೆ. ಇನ್ನು 4 ಗಂಟೆವರೆಗೂ ಟೈಮ್ ಇರೋದ್ರಿಂದ ಹೆಚ್ಚು ಕಡಿಮೆ ಶಾಂತ ರೀತಿಯಲ್ಲಿ 95-98% ಕೂಡ ಮತದಾನ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇದರಲ್ಲಿ ನಮ್ಮ ಅಭ್ಯರ್ಥಿಗೆ ಅತಿ ಹೆಚ್ಚಿನ ಮತಗಳು ಬಂದು ನಮ್ಮ ಅಭ್ಯರ್ಥಿ ಆದಂಥ ಡಿಟಿ ಶ್ರೀನಿವಾಸ್ ಅವರು ಗೆಲುವನ್ನು ಸಾಧಿಸ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆಲ್ಲ ಇದೆ. ಯಾವ ರೀತಿ ಇದೆ ಸರ್ ಚುನಾವಣೆ ಕಾವು ಯಾವ ರೀತಿ ಇದೆ? ಇಲ್ಲ, ನಮ್ಮ ಪರವಾಗಿ ಕಾಂಗ್ರೆಸ್ ಪರವಾಗಿದೆ. ಡಿಟಿ ಶ್ರೀನಿವಾಸ್ ಅವರು ಖಂಡಿತವಾಗಿಯೂ ಈ ಸರಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ
ಗೆಲುವನ್ನು ಸಾಧಿಸಬೇಕು. ಇದೇ ವೇಳೆ ಬಿಜೆಪಿ ನಾಯಕರಾದ ಎನ್ಎಂ ರವಿನಾರಾಯಣ ರೆಡ್ಡಿ ಮಾತನಾಡಿ, ಬಿಜೆಪಿ ಅಭ್ಯರ್ಥಿ ನಾರಾಯಣಸ್ವಾಮಿರವರು ಈಗಾಗಲೇ 18 ವರ್ಷಗಳಿಂದ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿದ್ದಾರೆ. ಹೆಚ್ಚು ಅನುಭವ ಪಡೆದಿದ್ದಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರ. ಆದ್ದರಿಂದ ಇವರ ಗೆಲುವು ಖಚಿತವೆಂದು ಹೇಳಿದರು. ಚುನಾವಣೆ ನಡೀತಾ ಇದೆ. ನಿಮ್ಮ ಅಭ್ಯರ್ಥಿ ಯಾವ ಥರ ನಡೆಸ್ತಾರೆ? ಗೌರಿಬಿದನೂರು ತಾಲೂಕಲ್ಲಿ ಮಾತ್ರ ನಾವು ಖಚಿತವಾಗಿ ಹೇಳ್ತೀವಿ 100% ಅವರು ಲೀಡ್ ಬರುತ್ತೆ. ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರಿಗೆ ಒಳ್ಳೆಯ ತಂಡ ಇದೆ, ಅವ್ರು ಫಾಲೋ ಇರ್ತಿದ್ದಾರೆ, ಅಭಿಮಾನಿಗಳಿದ್ದಾರೆ, ಶಿಕ್ಷಕರು ಅವರೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ BJP ಕಾರ್ಯಕರ್ತರು ಎಲ್ಲ ಹಾರ್ಡ್ ವರ್ಕ್ ಮಾಡಿರೋದ್ರಿಂದ 100% ಗೆಲ್ತಾರೆ. ಅದೇ ಆವತ್ತು ಹೇಳಿದೆ ನಾನು, ವೈ.ಎ. ನಾರಾಯಣಸ್ವಾಮಿ ಕೇವಲ BJP ಅಭ್ಯರ್ಥಿ ಅಲ್ಲ, ಅವರು ಇಡೀ ಶಾಸಕ ಸಮುದಾಯದ ಆತ್ಮಬಂಧು. ಅವರು ಶಾಸಕರ ಆತ್ಮದಲ್ಲಿರೋದ್ರಿಂದ, ಶಾಸಕರಲ್ಲ, ಶಿಕ್ಷಕ ಸಮುದಾಯದ ಆತ್ಮಬಂಧು. ಶಿಕ್ಷಕರ ಆತ್ಮದಲ್ಲಿ ಇರೋದ್ರಿಂದ ಗೆಲ್ಲೋದು ಅವರೇ. ಯಾರು ಏನೇ ಹೇಳಿದ್ರು ಗೆಲ್ಲೋದು ವೈ.ಎ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ತೀವ್ರ ಕುತೂಹಲ ಕೆರಳಿಸಿರುವ ಜಿದ್ದಾಜಿದ್ದಿನ ಕಣವಾಗಿ ಪರಿವರ್ತನೆಗೊಂಡಿರುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಶಿಡ್ಲಘಟ್ಟ ತಾಲೂಕಿನಲ್ಲಿ 96% ಮತದಾನ ದಾಖಲಾಗಿದೆ. ಚುನಾವಣೆಯಲ್ಲಿ 259 ಪುರುಷರು, 209 ಮಹಿಳೆಯರು ಸೇರಿದಂತೆ 468 ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಒಟ್ಟು 484 ಮತದಾರರ ಪೈಕಿ 468 ಮತದಾರರು ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಪಿಆರ್ಒ ಆಗಿ ವಿನಯ್ ಕಪೂರ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ಚುನಾವಣೆಗೆ ತಾಲೂಕು ಆಡಳಿತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದು, ಮತದಾರರು ಮತದಾನ ಮಾಡುವ ಮುನ್ನ ತಮ್ಮ ಮೊಬೈಲ್ ಫೋನ್, ವಾಚ್ ಹಾಗೂ ಲೇಖನಿಗಳನ್ನು ಹೊರಗಡೆ ಇಡುವ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಮತ ಎಣಿಕೆ ಕಾರ್ಯ ಬೆಂಗಳೂರಿನ ಆರ್ಟ್ಸ್ ಕಾಲೇಜಿನಲ್ಲಿ ಜೂನ್ 6ರಂದು ನಡೆಯಲಿದೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಶಾಂತಿಯುತ ಮತದಾನ ಆಗಲು ತಹಸೀಲ್ದಾರ್ ಬಿಎನ್ ಸ್ವಾಮಿ ಅವರು ಕ್ರಮ ಕೈಗೊಂಡಿದ್ರು. ಶಿಡ್ಲಘಟ್ಟ ನಗರದ ತಾಲೂಕು ಆಡಳಿತ ಸೌಧ ಕಚೇರಿಯಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯ ತನಕ ಮತದಾನ ಕಾರ್ಯ ನಡೆದಿದ್ದು, ಮತದಾರ ಶಿಕ್ಷಕರು ಉತ್ಸಾಹದಿಂದ ಮತದಾನ ಮಾಡಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರ ಪರವಾಗಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹಾನಾ ರಾಜೀವ್ ಗೌಡ ಹಾಗೂ ಎನ್ಡಿಎ ಅಭ್ಯರ್ಥಿ ಡಾ ವೈ.ಎ. ನಾರಾಯಣಸ್ವಾಮಿ ಪರವಾಗಿ ಮಾಜಿ ಶಾಸಕ ಎಂ ರಾಜಣ್ಣ, ಮುಖಂಡರಾದ ಸಿಕಲ್ ರಾಮಚಂದ್ರೇಗೌಡ, ಆನಂದ್ ಗೌಡ ಪ್ರಚಾರ ನಡೆಸಿದ್ದಾರೆ. ಕ್ಷೇತ್ರದ ಚುನಾವಣೆ ಮತದಾನ ನಡೀತಾ ಇದೆ. ಈಗಾಗಲೇ ಒಂದು ಅರ್ಧಕ್ಕಿಂತ ಹೆಚ್ಚು ಶಿಕ್ಷಕರು ಬಂದು ಮತದಾನ ಮಾಡಿದ್ದಾರೆ. ನಮ್ಮ ಇಡೀ ಭಾರತದಲ್ಲೇ ಇವತ್ತು ಎಕ್ಸಿಟ್ ಪೋಲ್ಸ್ ಎಲ್ಲ ನೋಡ್ತಾ ಇದ್ರೆ ಹಬ್ಬ ವಾತಾವರಣ ಆಗಿದೆ, ಕೇಸರಿಮಯ ಆಗಿದೆ. ಅದೇ ರೀತಿ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲೂ ಕೂಡ ನಮ್ಮ ವೈ.ಎ. ನಾರಾಯಣಸ್ವಾಮಿ ಅವರು ಗೆಲ್ತಕ್ಕಂಥದ್ದು ಎಲ್ಲ ನಮ್ಗೆ ಕಾಣಿಸ್ತಾ ಇದೆ. ಅವ್ರಿಗೆ ಶುಭ ಆಗಲಿ ಅಂತ ಹೇಳ್ಬಿಟ್ಟು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮತದಾರನೆಲ್ಲ ನಾವು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ವೋಟ್ ಮಾಡಕ್ಕೆ ಕೇಳ್ತಾ ಇದ್ದೀವಿ. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಆರಕ್ಷಕ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕೈಗೊಂಡಿದ್ರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ.
ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ CT ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ECG, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ: CT ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ DVG ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. ಕಾವೇರಿ ಬೋರ್ವೆಲ್ಸ್. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ, ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ 106 ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಸೆಂಟ್ ಜೋಸೆಫ್ ಗವರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178. ಮೊಬೈಲ್ ಸಂಖ್ಯೆ 9741670812.
ಕಾಂಗ್ರೆಸ್ ಪಕ್ಷದ ಯುವ ನಿಧಿ ಯೋಜನೆಯು ಉದ್ಯೋಗ ಸಿಗುವವರೆಗೂ ಪದವೀಧರರಿಗೆ ಸೂಕ್ತ ವರದಾನವಾಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಲಿದ್ದಾರೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ದೇವನಹಳ್ಳಿಯಲ್ಲಿ ವಿಧಾನ ಪರಿಷತ್ನ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆಯಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ದೇವನಹಳ್ಳಿಯಲ್ಲಿ ಮತದಾನ ಕುರಿತು ಮಾಹಿತಿಯನ್ನ ಸಂಗ್ರಹಿಸಿ ಮಾತನಾಡಿದ್ದಾರೆ. ರಾಮೋಜಿಗೌಡ ಮಾಡಿರುವ ಸಮಾಜಮುಖಿ ಕೆಲಸಗಳೇ ಅವರ ಗೆಲುವಿಗೆ ಪ್ರೇರಣೆಯಾಗಲಿದೆ. ಅವರು ಇಲ್ಲಿಯವರೆಗೂ 10,000ಕ್ಕೂ ಹೆಚ್ಚು ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿದ್ದಾರೆ. ಇಂದಿನ ಯುವಕ ಯುವತಿಯರ ಸಮಸ್ಯೆಗಳ ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಪರಿಹಾರವನ್ನ ಕೊಡಿಸುವ ಕ್ಷಮತೆ ಅವರಲ್ಲಿ ಇದೆ. ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ನಿಧಿ ಯೋಜನೆಯು ಉದ್ಯೋಗ ಸಿಗುವವರೆಗೂ ಪದವೀಧರರಿಗೆ ಸೂಕ್ತವಾದ ವರದಾನವಾಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಸೂಕ್ತ ವ್ಯಕ್ತಿ ಎಂದು ಆಯ್ಕೆ ಮಾಡಲಿದ್ದಾರೆ ಎಂದು ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಕಡೆ ಚೆನ್ನಾಗಾಗಿದೆ, ಎಲ್ಲ ಕಡೆ ಮಾಹಿತಿಗಳು ಬಂತು. ಅವರು ಅತಿ ಹೆಚ್ಚು ಬಹುಮತದಿಂದ ಇದಾಗಿದೆ. ಸುಮಾರು 80% ಯಲಹಂಕ, ವಿಜಯಪುರ, ಹೊಸಕೋಟೆ, ದೇವನಹಳ್ಳಿ ವಿಚಾರ ಮಾಡ್ತಾರೆ. ಎಲ್ಲ ಕಡೆ 80% ಅವರು ಅದರಿಂದ ಅನುಕೂಲವಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಒಳ್ಳೆ ಸಮಾಜ ಸೇವೆ ಮಾಡಿದ್ದಾರೆ, ಬಹಳ ಮುಖ್ಯವಾಗಿ. ಅವರು ಸೋತಿದ್ದು ಮನೆಯಲ್ಲಿ ಕುತ್ಕೊಂಡು ನಿರಂತರವಾಗಿ ಸಮಾಜ ಸೇವೆ ಮಾಡಿದ್ದಾರೆ. ನಿರುದ್ಯೋಗ ಪದವೀಧರರಾಗಿ ವಿದ್ಯಾ ಅರ್ಹತೆ ಇರೋ ಎಲ್ಲರಿಗೂ ಕೂಡ ಸುಮಾರು 9,000 ರಿಂದ 10,000 ಜನ ಕೆಲಸ ಕೊಡ್ತಿದ್ದಾರೆ. ಇವತ್ತಿನ ಅಭ್ಯರ್ಥಿಗಳಲ್ಲಿ ಈ ಸೇವೆ ಮಾಡೋದ್ರಲ್ಲಿ ಮೊದಲನೇವರಿದ್ದಾರೆ. ಆದ್ದರಿಂದ ಅವರ ಸೇವೆನೇ ಜನ ಗುರುತು ಮಾಡ್ತಾರೆ. ಅವರು ಮತ್ತು ಈ ಸಾರಿ ರೀತಿಯೇ ನಮ್ಮ ಎಲ್ಲ ಮುಖಂಡರು ಕೂಡ ಈ 36 ಬ್ಲಾಕ್ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಆಮೇಲಿಂದ ರಾಮಚಂದ್ರಪ್ಪನವರು, ಆಮೇಲಿಂದ ರಂಗಪ್ಪನವರು, ಮುನ್ಸಿಪಲ್ನ ಸದಸ್ಯರಾದ ನಮ್ಮ ರಘುವಣ್ಣ, ಗೋಪಿ ರವಿಯವರು ಎಲ್ಲ ಕೂಡ ಬಾಲರಾಜ್ ಇದ್ದಾರೆ. ಎಲ್ಲ ಕೆಲಸ ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ರಘು, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಸಿ ಜಗನ್ನಾಥ್, ಮುಖಂಡರುಗಳಾದ ವೇಣುಗೋಪಾಲ್, ರವಿಕುಮಾರ್, ಸಂದೀಪ್, ರವಿಕುಮಾರ್, ರಾಧಾರೆಡ್ಡಿ, ಚಂದ್ರಣ್ಣ ಮತ್ತಿತರರು ಇದ್ದರು. ಹರ್ಷಾಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ದಲಿತ ಸಮುದಾಯ ಎಲ್ಲಾ ವರ್ಗಗಳಲ್ಲಿ ಬೆಳೆದು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕಾದರೆ ಮೊದಲು ದಲಿತರೆಲ್ಲ ಒಗ್ಗೂಡಬೇಕು, ಒಗ್ಗಟ್ಟಾಗಿರಬೇಕು ಎಂದು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. ಚಿಂತಾಮಣಿ ತಾಲೂಕಿನ ದೊಡ್ಡಪುರ ಗ್ರಾಮದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಗ್ರಾಮದ ಶಾಖೆಯನ್ನ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ. ದಲಿತ ಸಮುದಾಯದ ಅಭಿವೃದ್ಧಿ ಆಗದಿರಲು ದಲಿತರಲ್ಲೇ ಇರುವ ಕೆಲ ಮುಖಂಡರ ಗುಲಾಮಗಿರಿತನವೇ ಕಾರಣ ಎಂದ ಅವರು, ತಮ್ಮ ಸಮುದಾಯದ ಕೆಲ ನಾಯಕರು ಅನ್ಯ ಜಾತಿ ನಾಯಕರುಗಳಿಗೆ ಗುಲಾಮರಾಗಿ ಮಾರ್ಪಟ್ಟಿರುವುದರಿಂದ ದಲಿತ ಸಮುದಾಯ ಅಭಿವೃದ್ಧಿಯಿಂದ ದೂರವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಭಾರತ ರತ್ನ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ದೀನರ ಬಂಧು ಅಂಬೇಡ್ಕರ್, ದೀನರ ಬಂಧು ಅಂಬೇಡ್ಕರ್, ಸ್ವತಂತ್ರ ಪ್ರೇಮಿ ಅಂಬೇಡ್ಕರ್, ಧರ್ಮ ನಿಮ್ಮಲ ನಾಯಕ ಅಂಬೇಡ್ಕರ್, ಸ್ವಜ್ಞಾನಿ ಅಂಬೇಡ್ಕರ್, ಜೈ ಭೀಮ್, ಜೈ 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 ಭೀಮ್, ಜೈ
ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘ ರಾಜ್ಯ ಸಮಿತಿ ವತಿಯಿಂದ ಎಲ್ಲ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ದೊಡ್ಡಪುರ ಗ್ರಾಮದಲ್ಲಿ ಇವತ್ತು ನಮ್ಮ ಚಂದ್ರಶೇಖರ್ ಅವ್ರ ಮುಖಾಂತರ ಇವತ್ತು ಗ್ರಾಮ ಶಾಖೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡ್ತಾಯಿದ್ರಿ. ಉದ್ಘಾಟನೆ ಕಾರ್ಯಕ್ರಮ ಏನಪ್ಪ ಅಂದರೆ ನಾವು ಇಲ್ಲಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಮಾಡೋಕ್ಕೆ ಬಂದಿಲ್ಲ, ಎರಡು ಗುಂಪುಗಳ ಮಧ್ಯೆ ವಿರೋಧ ಮಾಡೋಕ್ಕೆ ಬಂದಿಲ್ಲ. ನಾವು ಬಂದಿರತಕ್ಕಂಥ ವಿಚಾರ ಇಲ್ಲಿ ಮೂಲಭೂತ ಹಕ್ಕುಗಳು, ಅನ್ಯಾಯಗಳು, ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಹೆಣ್ಣುಮಕ್ಕಳ ಮಾನಭಂಗ, ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರಗಳನ್ನು ಖಂಡಿಸಿ ನಾವೊಂದು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ವಿಭಿನ್ನವಾಗಿ ಒಂದು ಗ್ರಾಮ ಶಾಖೆ ಉದ್ಘಾಟನೆ ಮಾಡಿದ್ರಿ. ಬಂಧುಗಳೇ, ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ನಮ್ಗೆ ಸಿಗಬೇಕಾದ ಹಕ್ಕುಗಳು ಇವತ್ತು ನಮಗೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಯಾಕಪ್ಪ ಅಂದರೆ ಇವತ್ತು ನಮ್ಮ ನಾಯಕತ್ವ ಕೊರತೆಗಳು, ಸರಿಯಾದ ರೀತಿಯ ನಾಯಕತ್ವ ಇಲ್ವಾ? ಯಾಕಪ್ಪ ನಾಯಕತ್ವ ಇಲ್ಲ ಅಂದರೆ ಇವಾಗ ಮನುವಾದಿಗಳು, ಭೂಮಾಲೀಕರು ಮತ್ತು ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕೀಯ ವ್ಯಕ್ತಿಗಳ ಹಿಂದೆ ಗುಲಾಮಗಿರಿ, ಬುಟ್ಟಿಡಿಯ ಕೆಲಸ, ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾರೆ. ಅದರಿಂದ ಸರಿಯಾದ ರೀತಿಯಲ್ಲಿ ದಲಿತರಿಗೆ, ದಲಿತ ಹೆಣ್ಮಕ್ಕಳಿಗೆ, ದಲಿತ ಜನರಿಗೆ ಸರಿಯಾದ ರೀತಿಯಲ್ಲಿ ನಮ್ಗೆ ಹಕ್ಕುಗಳು ಸಿಗ್ತಾ ಇಲ್ಲ. ಅದರಿಂದ ನಾವು ಡಾಕ್ಟರ್ BR ಅಂಬೇಡ್ಕರ್ ಸಂಘದ ವತಿಯಿಂದ ಇವತ್ತು ದೊಡ್ಡಪುರ ಗ್ರಾಮದಲ್ಲಿ ಒಂದು ಗ್ರಾಮ ಶಾಖೆಯನ್ನು ಮಾಡ್ತೇವೆ. ಈ ಗ್ರಾಮ ಶಾಖೆ ಬಂದಂಥ ಎಲ್ಲ ನನ್ನ ಭೀಮ ಬಂಧುಗಳು, ನಮ್ಮ ಪತ್ರಿಕೆ ಬಂಧುಗಳ ವಂದಿಸುತ್ತಾ ಈ ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರವಿಚಂದ್ರ, ರಾಜ್ಯ ಉಪಾಧ್ಯಕ್ಷರಾದ ಮಣಿಗಾನಹಳ್ಳಿ ವಿ ಶ್ರೀನಿವಾಸ್, ರಾಜ್ಯ ಕಾರ್ಯದರ್ಶಿ ದೊಡ್ಡಪುರ DV ಚಂದ್ರಶೇಖರ್, ರಾಜ್ಯ ಕಾರ್ಯ ಅಧ್ಯಕ್ಷ ಆನೇಕಲ್ ಮಿಸೆ ರಾಮಣ್ಣ, ರಾಜ್ಯ ಖಜಾಂಚಿ ಆನಂದ್ ಕುಮಾರ್ ಮತ್ತಿತರರು ಇದ್ದರು. ಇಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಅಬ್ಬರದ ಮಳೆಗೆ ಒಡೆದು ಹೋದ ರಾಜಕಾಲುವೆಗಳು, ರೈತರ ತೋಟಗಳಿಗೆ ನುಗ್ಗಿದ ನೀರು, ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ನಾಶ. ರಾಜ್ಯದಲ್ಲಿ ಮೈತ್ರಿ ಗೆಲುವು, ದೇಶದಲ್ಲಿಯೇ ದಿಕ್ಸೂಚಿಯಾಗಲಿದೆ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ವಿಶ್ವಾಸ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ, ಶಾಂತಿಯುತ ಮತದಾನ, ಉತ್ಸಾಹದಿಂದ ಮತ ಚಲಾಯಿಸಿದ ಮತದಾರರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಬಿರುಸಿನ ಮತದಾನ, DT ಶ್ರೀನಿವಾಸ್ ಗೆಲುವು ಖಚಿತ, ಭವಿಷ್ಯ ನುಡಿದ NH ಶಿವಶಂಕರ್ ರೆಡ್ಡಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್. Peace.